ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬ ಸ್ತ್ರೀಯು ತನ್ನ ಪತಿ ಆರೋಗ್ಯವಾಗಿ ಮತ್ತು ಕ್ಷೇಮವಾಗಿ ಇರಬೇಕೆಂದು ಬಯಸುತ್ತಾಳೆ. ಆದರೆ ವಿವಾಹಿತ ಮಹಿಳೆಯರು ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಈ ತಪ್ಪುಗಳಿಂದಾಗಿ ನಿಮ್ಮ ಪತಿಯ ಆರೋಗ್ಯ ಹದಗೆಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಪತಿಯ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುವುದಿಲ್ಲ. ಮಕ್ಕಳ ಭವಿಷ್ಯದಲ್ಲೂ ಅಡೆತಡೆಗಳು ಉಂಟಾಗುತ್ತವೆ. ಆದ್ದರಿಂದ ವಿವಾಹಿತ ಮಹಿಳೆಯರು ತಿಳಿಯದೆಯೂ ಮಾಡಬಾರದ ಕೆಲವು ತಪ್ಪುಗಳು ಹಾಗೂ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಓಂ ಶ್ರೀ ಅನ್ನಪೂರ್ಣೇಶ್ವರಿಯೇ ನಮಃ ಎಂದು ಕಮೆಂಟ್ ಮಾಡಿ. ಬಹಳಷ್ಟು ಮಹಿಳೆಯರು ಮನೆಯಲ್ಲಿ ಪೂಜೆ ಅಥವಾ ವ್ರತಗಳನ್ನು ಮಾಡುವಾಗ ತಲೆ ಸ್ನಾನ ಮಾಡಿದ ತಕ್ಷಣವೇ ನೆತ್ತಿಗೆ ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಆದರೆ ಒದ್ದೆಯಾಗಿರುವ ತಲೆಯ ಭಾಗದ ಮೇಲೆ ಕುಂಕುಮ ಇಟ್ಟುಕೊಳ್ಳಬಾರದು. ಇದರಿಂದ ನಿಮ್ಮ ಪತಿಗೆ ತೀವ್ರವಾದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಹಾಗೆಯೇ ಮಹಿಳೆಯರು ಧರಿಸುವ ತಾಳಿಗೆ ಅಪಾರ ಶಕ್ತಿ ಇರುತ್ತದೆ. ಆದ್ದರಿಂದ ತಾಳಿಯನ್ನು ಎಲ್ಲರಿಗೂ ಕಾಣಿಸುವಂತೆ ಹೊರಗೆ ಹಾಕಿಕೊಳ್ಳಬಾರದು. ಇತರರ ದೃಷ್ಟಿ ತಾಳಿಯ ಮೇಲೆ ಬಿದ್ದರೆ ನಿಮ್ಮ ಪತಿ ಮಾಡುವ ವ್ಯವಹಾರಗಳು ನಷ್ಟವಾಗಿ ಸಾಲದ ಸುಳಿಗೆ ಸಿಲುಕುವ ಸಾಧ್ಯತೆ ಇರುತ್ತದೆ. ಅಡುಗೆ ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕಿ ಹೋದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ಇದರಿಂದ ನಿಮ್ಮ ಪತಿಗೆ ವ್ಯವಹಾರದಲ್ಲಿ ಆಕಸ್ಮಿಕ ನಷ್ಟಗಳು ಉಂಟಾಗುತ್ತವೆ. ಆದ್ದರಿಂದ ಮನೆಯಲ್ಲಿ ಹಾಲು ಉಕ್ಕದಂತೆ ಜಾಗ್ರತೆ ವಹಿಸಿ. ಅಲ್ಲದೆ ಅಡುಗೆಗೆ ಉಪ್ಪು ಹಾಕುವಾಗ ನೇರವಾಗಿ ಕೈಯಿಂದ ಹಾಕಬಾರದು. ಉಪ್ಪನ್ನು ಚಮಚದಿಂದ ತೆಗೆದು ಅಡುಗೆಗೆ ಹಾಕಬೇಕು. ನಮ್ಮ ಕೈ ಬೆರಳುಗಳ ಮೂಲಕ ನಕಾರಾತ್ಮಕ ಶಕ್ತಿ ಉಪ್ಪಿನೊಳಗೆ ಪ್ರವೇಶಿಸುತ್ತದೆ. ಆದ್ದರಿಂದ ಕೈಯಿಂದ ಉಪ್ಪು ಹಾಕಿದರೆ ನಮ್ಮ ಮನೆಯ ಸಂಪಾದನೆ ಯಾವಾಗಲೂ ಸಾಲ ತೀರಿಸುವುದಕ್ಕೆ ಸರಿಯಾಗುತ್ತದೆ. ಇನ್ನು ಸಾಯಂಕಾಲ 6 ಗಂಟೆಯ ನಂತರ ನಿಮ್ಮ ಮನೆಗೆ ಯಾರಾದರೂ ಬಂದು ಹಾಲು, ಮೊಸರು, ಹುಣಸೆಹಣ್ಣು, ಉಪ್ಪು ಇಂತಹ ವಸ್ತುಗಳನ್ನು ಸಾಲವಾಗಿ ಕೇಳಿದರೆ ಖಂಡಿತವಾಗಿಯೂ ಕೊಡಬೇಡಿ. ಇಲ್ಲದಿದ್ದರೆ ನಿಮ್ಮ ಮನೆಯ ಸಂಪೂರ್ಣ ಅದೃಷ್ಟ ಬೇರೆ ಮನೆಗೆ ಹೊರಟು ಹೋಗುತ್ತದೆ. ಹಾಗೆಯೇ ಮಹಿಳೆಯರು ಶುಭ ಕಾರ್ಯಗಳಿಗೆ ಹೋಗುವಾಗ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬಾರದು. ಕಪ್ಪು ಬಣ್ಣವು ಶನಿಯನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಮುತ್ತೈದೆಯರು ಶುಭ ಕಾರ್ಯಗಳಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ನಿಮ್ಮ ಪತಿಯ ವೃತ್ತಿ ಜೀವನದಲ್ಲಿ ಅಪಜಯ ಮತ್ತು ಅವಮಾನಗಳು ಎದುರಾಗುತ್ತವೆ. ಅಲ್ಲದೆ ಈ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುತ್ತಿದ್ದಾರೆ. ಆದರೆ ಪತಿ ಬದುಕಿರುವಾಗ ಶುದ್ಧ ಬಿಳಿ ವಸ್ತ್ರಗಳನ್ನು ಧರಿಸಬಾರದು ಎಂದು ವೇದ ಪಂಡಿತರು ಸೂಚಿಸುತ್ತಾರೆ. ಆದ್ದರಿಂದ ವಿವಾಹಿತ ಮಹಿಳೆಯರು ತಮಾಷೆಗೂ ಸಹ ಪ್ಯೂರ್ ವೈಟ್ ಅಂದರೆ ಶುದ್ಧ ಬಿಳಿ ಸೀರೆಗಳನ್ನು ಉಡಬಾರದು. ಇಲ್ಲದಿದ್ದರೆ ನಿಮ್ಮ ಪತಿಯ ಆಯಸ್ಸು ಕ್ಷೀಣಿಸುತ್ತದೆ. ಇನ್ನು ಸಾಯಂಕಾಲ 6 ಗಂಟೆಯ ನಂತರ ಲಕ್ಷ್ಮೀದೇವಿ ನಮ್ಮ ಮನೆಯ ಮುಂಭಾಗಕ್ಕೆ ಬರುತ್ತಾಳಂತೆ. ಈ ಸಮಯದಲ್ಲಿ ಲಕ್ಷ್ಮೀದೇವಿಯು ಸಂಚರಿಸುತ್ತಿರುತ್ತಾಳೆ. ಆದ್ದರಿಂದ ಸಂಜೆಯ ಸಮಯದಲ್ಲಿ ಮನೆಯ ಕಸ ಗುಡಿಸಬಾರದು. ಹಾಗೆಯೇ ಮನೆಯಲ್ಲಿರುವ ಕಸವನ್ನು ಹೊರಗೆ ಹಾಕಬಾರದು. ಇದರಿಂದ ನಿಮ್ಮ ಮನೆಯಿಂದ ಲಕ್ಷ್ಮೀದೇವಿ ಹೊರಗೆ ಹೊರಟು ಹೋಗುತ್ತಾಳೆ. ತದನಂತರ ಪತಿಯ ಸಂಪಾದನೆಯೆಲ್ಲ ರೋಗ ರುಜಿನಗಳಿಗೆ ಖರ್ಚಾಗಿ ಹೋಗುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ ಮಹಿಳೆಯರು ತಲೆ ಸ್ನಾನ ಮಾಡಬಾರದು. ಈ 2 ದಿನಗಳಲ್ಲಿ ಲಕ್ಷ್ಮೀದೇವಿ ನಮ್ಮ ಮನೆಗಳಲ್ಲಿ ತಿರುಗಾಡುತ್ತಿರುತ್ತಾಳಂತೆ. ಬೆಳಗ್ಗೆ 6 ಗಂಟೆಯ ಒಳಗೆ ಮಹಿಳೆಯರು ಖಂಡಿತವಾಗಿಯೂ ನಿದ್ರೆಯಿಂದ ಎದ್ದು ಮನೆಯ ಮುಂಭಾಗದಲ್ಲಿ ರಂಗೋಲಿ ಹಾಕಬೇಕು. ಮಹಿಳೆಯರು ಎಷ್ಟೇ ಪೂಜೆ ವ್ರತಗಳನ್ನು ಮಾಡಿದರೂ ಸಹ ಪ್ರತಿದಿನ ಬೆಳಿಗ್ಗೆ ಮನೆಯ ಮುಂದೆ ರಂಗೋಲಿ ಹಾಕದಿದ್ದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಎಂದಿಗೂ ಹೆಜ್ಜೆ ಇಡುವುದಿಲ್ಲ. ವಿವಾಹಿತ ಮಹಿಳೆಯರು ಶುಕ್ರವಾರದ ದಿನ ತಲೆಗೂದಲು ಕತ್ತರಿಸುವುದು ಹಾಗೂ ಉಗುರು ಕತ್ತರಿಸುವುದನ್ನು ಮಾಡಬಾರದು. ಇದರಿಂದ ನಿಮ್ಮ ಪತಿಯ ಜಾತಕದಲ್ಲಿರುವ ಅದೃಷ್ಟವು ದುರದೃಷ್ಟವಾಗಿ ಬದಲಾಗುತ್ತದೆ. ಇನ್ನು ಪತಿಗಿಂತ ಮುಂಚಿತವಾಗಿ ಪತ್ನಿ ನಿದ್ರಿಸಬಾರದು. ಅನಾರೋಗ್ಯದಿಂದ ಇದ್ದರೆ ಪರವಾಗಿಲ್ಲ, ಆರೋಗ್ಯವಾಗಿದ್ದಾಗ ಈ ಕೆಲಸವನ್ನು ಮಾಡಬೇಡಿ. ಪತಿ ಮಲಗಿದ ಮೇಲೆಯೇ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ನಿದ್ರಿಸಬೇಕು. ಇಲ್ಲದಿದ್ದರೆ ಪತಿಯ ಆಯಸ್ಸು ಕ್ಷೀಣಿಸುತ್ತದೆ. ಇನ್ನು ಬಹಳಷ್ಟು ಮಹಿಳೆಯರು ಮುಟ್ಟಿನ 5ನೇ ದಿನ ತಲೆ ಸ್ನಾನ ಮಾಡಿ ಇಡೀ ಮನೆಯನ್ನು ಶುದ್ಧಿ ಮಾಡಿಕೊಳ್ಳುತ್ತಾರೆ. ಆದರೆ ಮುಟ್ಟಿನ 4ನೇ ದಿನವೂ ಸಹ ಖಂಡಿತವಾಗಿಯೂ ತಲೆ ಸ್ನಾನ ಮಾಡಬೇಕು. ಆಗಲೇ ಮೈಲಿಗೆ ದೋಷ ನಿವಾರಣೆಯಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಮೊದಲ 3 ದಿನಗಳು ಮಹಿಳೆಯರು ಅಡುಗೆ ಮನೆಗೆ ಹೋಗಬಾರದು.
ಒಂದು ವೇಳೆ ಅನಿವಾರ್ಯವಾಗಿ ಅಡುಗೆ ಮಾಡಬೇಕಾಗಿ ಬಂದರೆ ಅಡುಗೆಗೆ ಬಳಸುವ ವಸ್ತುಗಳನ್ನೆಲ್ಲ ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ಅಡುಗೆ ಮನೆಯಲ್ಲಿರುವ ಎಲ್ಲಾ ವಸ್ತುಗಳನ್ನು ಮುಟ್ಟಿ ಅಡುಗೆ ಮಾಡಬೇಡಿ. ಹಾಗೆಯೇ ಮುಟ್ಟಿನ ಮೊದಲ 3 ದಿನಗಳ ಕಾಲ ಹಾಲಿಗೆ ಹೆಪ್ಪು ಹಾಕಬಾರದು. ಪ್ರತಿ ಶುಕ್ರವಾರ ಮನೆಯಲ್ಲಿ ಖಂಡಿತವಾಗಿಯೂ ದೀಪ ಹಚ್ಚಬೇಕು. ಆದರೆ ಶುಕ್ರವಾರದ ದಿನ ನಿಮಗೆ ಮುಟ್ಟಿನ ಸಮಸ್ಯೆ ಇದ್ದರೆ ನಿಮ್ಮ ಪತಿಯ ಕೈಯಿಂದ ಅಥವಾ ಮಕ್ಕಳ ಕೈಯಿಂದ ದೀಪವನ್ನು ಹಚ್ಚಿಸಿ ದೀಪಾರಾಧನೆ ಮಾಡಿಸಿ. ಶುಕ್ರವಾರದ ದಿನ ಮನೆಯಲ್ಲಿ ದೀಪ ಹಚ್ಚದಿದ್ದರೆ ನಿಮ್ಮ ಪತಿಯ ಐಶ್ವರ್ಯ ನಾಶವಾಗುತ್ತದೆ. ಇನ್ನು ಶನಿವಾರದ ದಿನ ಕಪ್ಪು ಎಳ್ಳು, ಎಣ್ಣೆ ಮತ್ತು ದಂಟು ಸೊಪ್ಪನ್ನು ಅಸ್ತಿತ್ವದಲ್ಲೂ ಕೊಳ್ಳಬಾರದು. ಹಾಗೆಯೇ ಶನಿವಾರದ ದಿನ ಕಪ್ಪು ಉದ್ದಿನಬೇಳೆ ಮತ್ತು ಉಪ್ಪನ್ನು ಸಹ ಕೊಳ್ಳಬಾರದು. ಇವುಗಳಿಂದಾಗಿ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ. ಇನ್ನು ಮನೆಯಲ್ಲಿ ಪೂಜೆ ವ್ರತಗಳನ್ನು ಮಾಡುವಾಗ ದೇವರಿಗೆ ತೆಂಗಿನಕಾಯಿ ಹೊಡೆಯುತ್ತೇವಲ್ಲವೇ, ಆ ತೆಂಗಿನಕಾಯಿಯ ನೀರನ್ನು ಮೊದಲಿಗೆ ನಿಮ್ಮ ಪತಿಗೆ ನೀಡಬೇಕು. ಅದರ ನಂತರ ನೀವು ಕುಡಿಯಬೇಕು. ಇದರಿಂದ ನಿಮ್ಮ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ. ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ದೊರೆಯಬೇಕಾದರೆ ನಿಮ್ಮ ತವರು ಮನೆಯಿಂದ ದೀಪವನ್ನು ತಂದು ಅವುಗಳಿಂದ ದೀಪಾರಾಧನೆ ಮಾಡಿದರೆ ಮಹಿಳೆಯರಿಗೆ ಸುಮಂಗಲಿ ಯೋಗ ಲಭಿಸುತ್ತದೆ. ಕುತ್ತಿಗೆಯಲ್ಲಿರುವ ತಾಳಿಗೆ ಮಣಿಗಳನ್ನು ಪೋಣಿಸುವಾಗ ಶುಕ್ರವಾರ, ಮಂಗಳವಾರ, ಶನಿವಾರ ಈ 3 ದಿನಗಳಲ್ಲಿ ಪೋಣಿಸಬಾರದು. ಗುರುವಾರ ಬೆಳಿಗ್ಗೆ 12 ಗಂಟೆಯ ಒಳಗೆ ರಾಹುಕಾಲ ಇಲ್ಲದ ಸಮಯದಲ್ಲಿ ತಾಳಿಗೆ ಮಣಿಗಳನ್ನು ಪೋಣಿಸಿಕೊಳ್ಳಬೇಕು. ಮಹಿಳೆಯರು ಇತರೆ ಮುತ್ತೈದೆಯರಿಗೆ ಬೊಟ್ಟು ಇಡುವಾಗ ತೋರು ಬೆರಳಿನಿಂದ ಬೊಟ್ಟು ಇಡಬೇಕು. ತೋರು ಬೆರಳನ್ನು ಬಿಟ್ಟು ನಡು ಬೆರಳಿನಿಂದಾಗಲಿ ಅಥವಾ ಉಂಗುರದ ಬೆರಳಿನಿಂದಾಗಲಿ ಇತರರಿಗೆ ಬೊಟ್ಟು ಇಟ್ಟರೆ ಅವರ ಕರ್ಮ ಮತ್ತು ಪಾಪಗಳೆಲ್ಲವೂ ನಿಮ್ಮನ್ನು ಸೇರುತ್ತವೆ. ಆದರೆ ನಮಗೆ ನಾವು ಬೊಟ್ಟು ಇಟ್ಟುಕೊಳ್ಳುವಾಗ ಮಾತ್ರ ನಡುಬೆರಳು ಅಥವಾ ಉಂಗುರದ ಬೆರಳಿನಿಂದಲೇ ಇಟ್ಟುಕೊಳ್ಳಬೇಕು. ಅಡುಗೆ ಮನೆಯಲ್ಲಿ ಅನ್ನ ಬೆಂದ ನಂತರ ಅನ್ನದ ಪಾತ್ರೆಯನ್ನು ಕೆಳಗಿಳಿಸುವ ಮುನ್ನ ಈ ಸಣ್ಣ ಕೆಲಸವನ್ನು ಮಾಡಿ. ಬೆಂದ ಅನ್ನದಿಂದ 2 ಅಗಳಷ್ಟು ಅನ್ನವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಉರಿಯುತ್ತಿರುವ ಅಗ್ನಿಗೆ ಹಾಕಿ, ಅಂದರೆ ಗ್ಯಾಸ್ ಒಲೆಯ ಉರಿಗೆ ಹಾಕಿ. ಹೀಗೆ ಮಾಡಿದರೆ ಅಪಾರ ಪುಣ್ಯ ಹಾಗೂ ಯಜ್ಞ ಮಾಡಿದಷ್ಟೇ ಫಲ ಸಿಗುತ್ತದಂತೆ. ಕೆಲವು ಮುಖ್ಯವಾದ ವಾರಗಳಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ಅಸ್ತಿತ್ವದಲ್ಲೂ ಅಡುಗೆ ಮಾಡಬಾರದು. ಮುಖ್ಯವಾಗಿ ಭಾನುವಾರದ ದಿನ ಮಹಿಳೆಯರು ಮೈಸೂರು ಬೇಳೆಯನ್ನು ಮನೆಯಲ್ಲಿ ಬೇಯಿಸಬಾರದು. ಏಕೆಂದರೆ ಭಾನುವಾರ ಮೈಸೂರು ಬೇಳೆಯನ್ನು ಅಡುಗೆ ಮಾಡಿದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತಗೊಳ್ಳುತ್ತದೆ, ನಿಮ್ಮ ಮನೆಯ ಐಶ್ವರ್ಯವು ನಾಶವಾಗುತ್ತದೆ. ಹಾಗೆಯೇ ಸೋಮವಾರದ ದಿನ ಮನೆಯಲ್ಲಿ ಗೋರಿಕಾಯಿ ಪಲ್ಯವನ್ನು ಮಾಡಬಾರದು. ಇದರಿಂದ ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತವೆ. ಇನ್ನು ಮಂಗಳವಾರದ ದಿನ ಮಾಂಸಾಹಾರ ಮತ್ತು ಮೊಟ್ಟೆಗಳನ್ನು ಖಂಡಿತವಾಗಿಯೂ ತಿನ್ನಬಾರದು. ಹಾಗೆಯೇ ಬುಧವಾರದ ದಿನ ಸೊಪ್ಪು, ಹಸಿರು ತರಕಾರಿಗಳನ್ನು ತಿನ್ನಬಾರದು. ಗುರುವಾರದ ದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನಬಾರದು. ಇನ್ನು ಶುಕ್ರವಾರದ ದಿನ ಪಡವಲಕಾಯಿ ಮತ್ತು ಸೋರೆಕಾಯಿಯನ್ನು ಮನೆಯಲ್ಲಿ ಅಡುಗೆ ಮಾಡಬಾರದು. ಹಾಗೆಯೇ ಶನಿವಾರದ ದಿನ ಮಾವಿನಕಾಯಿ, ಉಪ್ಪಿನಕಾಯಿಯನ್ನು ತಿನ್ನಬಾರದು. ನಮ್ಮ ಮನೆಯ ಮುಖ್ಯದ್ವಾರದ ಮೂಲಕವೇ ಲಕ್ಷ್ಮೀದೇವಿ ನಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಮನೆಯ ಹೊಸ್ತಿಲಿಗೆ ಎದುರಾಗಿ ಚಪ್ಪಲಿಗಳನ್ನು ಇಡಬಾರದು. ಮನೆಯ ಮುಂದೆ ಚಪ್ಪಲಿಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುವುದಿಲ್ಲ. ಅಲ್ಲದೆ ನಿಮ್ಮ ಪತಿಗೆ ಬರಬೇಕಾದ ಪ್ರಮೋಷನ್ಗಳು ಕೈತಪ್ಪಿ ಹೋಗುತ್ತವೆ. ರಾತ್ರಿ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು. ವಿವಾಹಿತ ಮಹಿಳೆಯರು ರಾತ್ರಿ ವೇಳೆ ತುಳಸಿ ಎಲೆಯನ್ನು ಕಿತ್ತರೆ ವೈದವ್ಯ ದೋಷಗಳು ಅಥವಾ ಪತಿಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಬರುವ ಅಪಾಯವಿರುತ್ತದೆ. ಮಹಿಳೆಯರು ಕೈಯಲ್ಲಿ ಬಳೆಗಳಿಲ್ಲದೆ ಬರಿಗೈಯಿಂದ ನಿಮ್ಮ ಪತಿಗೆ ಅನ್ನವನ್ನು ಬಡಿಸಬಾರದು. ಕೈಗೆ ಒಂದು ಬಳೆಯೂ ಇಲ್ಲದೆ ಅನ್ನ ಬಡಿಸಿದರೆ ಅದು ಪಿತೃಕಾರ್ಯದ ಅನ್ನಕ್ಕೆ ಸಮಾನವಾಗುತ್ತದೆ. ಇದರಿಂದ ನಿಮ್ಮ ಪತಿಯ ಆಯಸ್ಸು ಕ್ಷೀಣಿಸುತ್ತದೆ. ವಿವಾಹಿತ ಮಹಿಳೆಯರು ತಲೆ ಕೂದಲನ್ನು ಬಿಟ್ಟುಕೊಂಡು ಅಡ್ಡಾಡಬಾರದು. ಕೂದಲನ್ನು ಬಿಟ್ಟುಕೊಂಡಿರುವ ಮಹಿಳೆ ಲಕ್ಷ್ಮಿ ಸ್ವರೂಪಳಲ್ಲ. ಆ ಕೂದಲಿನಿಂದ ಬರುವ ನಕಾರಾತ್ಮಕ ಶಕ್ತಿಯಿಂದಾಗಿ ನಿಮ್ಮ ಪತಿಗೆ ಮಾನಸಿಕ ಅಶಾಂತಿ, ತೀವ್ರ ಕೋಪ ಉಂಟಾಗಿ ಪತಿ ಪತ್ನಿಯರ ನಡುವೆ ಜಗಳಗಳು ಉಂಟಾಗುತ್ತವೆ. ಆದ್ದರಿಂದ ಮಹಿಳೆಯರು ಪ್ರತಿದಿನ ಜಡೆ ಹಾಕಿಕೊಳ್ಳಬೇಕು. ಮಂಗಳವಾರ ಮತ್ತು ಶುಕ್ರವಾರದಂದು ಮನೆಯಲ್ಲಿ ಜೇಡರ ಬಲೆಯನ್ನು ಮುರಿಯಬಾರದು. ಗುರುವಾರ ಮಾತ್ರ ಮನೆಯ ಬೂಜನ್ನು ಸ್ವಚ್ಛಗೊಳಿಸಬೇಕು. ಹಾಗೆಯೇ ಮಂಗಳವಾರ ಮತ್ತು ಶುಕ್ರವಾರದ ದಿನ ಯಾರಿಗೂ ಒಣ ಅರಿಶಿನ ಕೊಂಬುಗಳನ್ನು ಕೊಡಬಾರದು. ಇದರಿಂದ ನಿಮ್ಮ ಮನೆಯ ಅದೃಷ್ಟ ಬೇರೆ ಮನೆಗೆ ಹೊರಟು ಹೋಗುತ್ತದೆ.
ವಾಸ್ತು ಪ್ರಕಾರ ಮನೆಯ ಮುಖ್ಯ ದ್ವಾರಕ್ಕೆ ಎದುರಾಗಿ ಕನ್ನಡಿ ಇಡಬಾರದು. ಇಲ್ಲದಿದ್ದರೆ ನಿಮ್ಮ ಮನೆಗೆ ಬರಬೇಕಾದ ಸಂಪೂರ್ಣ ಅದೃಷ್ಟವು ವಾಪಸ್ ಹೊರಟು ಹೋಗುತ್ತದೆ. ಹಾಗೆಯೇ ಮನೆಯ ಈಶಾನ್ಯ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರದು. ಇದರಿಂದ ನಿಮ್ಮ ಮನೆಗೆ ಕಡು ಬಡತನ ಎದುರಾಗುತ್ತದೆ. ಇನ್ನು ಕೆಲವು ಮಹಿಳೆಯರು ಸಣ್ಣ ವಿಷಯಕ್ಕೂ ಕಣ್ಣೀರು ಹಾಕುತ್ತಾರೆ. ಅಳುವ ಹೆಣ್ಣು ಮಕ್ಕಳು ಇರುವ ಮನೆಗೆ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ. ಇನ್ನು ನಿಮ್ಮ ಪತಿ ಎಷ್ಟೇ ಸಂಪಾದಿಸಿದರೂ ಅದು ಸಾಲ ತೀರಿಸುವುದಕ್ಕೆ ಸಾಕಾಗುತ್ತದೆ. ನಿಮ್ಮ ಮನೆಗೆ ಬಂದ ಮುತ್ತೈದೆಯರಿಗೆ ಖಂಡಿತವಾಗಿಯೂ ಕುಂಕುಮದ ಬೊಟ್ಟು ಇಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸಬೇಕು. ಇನ್ನು ಹಾಸಿಗೆ ಮೇಲೆ ಕುಳಿತು ಊಟ ಮಾಡಬಾರದು. ಹಾಗೆಯೇ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬಾರದು. ಇದರಿಂದ ನಿಮ್ಮ ಆಯಸ್ಸು ಕಡಿಮೆಯಾಗುತ್ತದೆ. ಎಂಜಲು ತಟ್ಟೆಯಲ್ಲಿ ಕೈ ತೊಳೆಯಬಾರದು. ಹಾಗೆ ಮಾಡಿದರೆ ನೀವು ಎಷ್ಟೇ ಸಂಪಾದಿಸಿದರೂ ನಿಮ್ಮ ಸಂಪಾದನೆಯೆಲ್ಲ ನೀರಿನಂತೆ ಖರ್ಚಾಗಿ ಹೋಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.